ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಭಿ ನಿರ್ದೇಶನದಲ್ಲಿ ಕೆಂಡ, ನಿವಿಷ್ಕಾ ಪಟೇಲ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಸೋಮು ಸೌಂಡ್ಸ್ ಇಂಜಿನಿಯರ್ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಡಾಲಿ ಧನಂಜಯ್ ಮತ್ತು ನಿರ್ದೇಶಕ ಸೂರಿಯವರು ಆಗಮಿಸಿದರು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಗ್ರೇಸಿಂಗ್ ದ ಒಕೇಶನ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ನಾವು ಈ ಚಿತ್ರ ನಾನು ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ ಸೋಮು ಸೌಂಡ್ ಇಂಜಿನಿಯರ್. ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂಥ ಚಿತ್ರ ಇದು. ಸೊ ತುಂಬ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು. ಸೋಮು ಸೌಂಡ್ ಇಂಜಿನಿಯರ್ ತುಂಬ ದೊಡ್ಡದಾಗಿ ಸೌಂಡ್ ಮಾಡಲಿ ಅಂತೇಳಿ ವಿಶ್ ಮಾಡ್ತೀನಿ. ಆ್ಯಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ, ಸಿನಿಮಾನ ತುಂಬ ನಂಬೋದು ಅನ್ನೋಕ್ಕೆ. ನಿಮಗೆ ಸೂರಿ ಸರ್ ಎಲ್ಲ ಕಡೆ ಬರಲ್ಲ, ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಅದು ಜೊತೆಗಿದ್ದವರೇ ಮಾಡಿರಲಿ ಯಾರೇ ಮಾಡಿರಲಿ, ಅವ್ರು ಬಂದು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿದೆ ಅಂತಲೇ. ಏಕೆಂದರೆ ಅವ್ರು ಎಂಡಾರ್ಸ್ ಮಾಡ್ತಾರೆ ಸಿನಿಮಾ. ಅಷ್ಟು ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು. ಆ್ಯಂಡ್ ಚರಣ್ ರಾಜ್ ಕೂಡ ಅಷ್ಟೇ. ಚರಣ್ ಸಿನಿಮಾನ ಹೊಗಳುತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ. ಮೊದಲನೇ ಅಂದರೆ ಅಷ್ಟು ಸರಿ ಸಿನಿಮಾಗೆ ವರ್ಕ್ ಮಾಡಿರ್ತಾರೆ. ಆ್ಯಂಡ್ ತುಂಬ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್, ಯಾಕಂದರೆ ಕೆಲಸ ಮಾಡಿರ್ತಾರಲ್ಲ, ಹೆಂಗಿದೆ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಜಯಣ್ಣ ಕೂಡ ಅಷ್ಟೇ, ಸಿಕ್ಕಿದಾಗ ತುಂಬ ಹೊಗಳ್ತಾ ಇದ್ರು. ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಅವರು ಡಿಸ್ಟ್ರಿಬ್ಯೂಟ್ರು. ಡೆಫಿನೆಟಾಗಿ ನಿಮ್ಮಗಳಿಗೆ ನಾವು ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ ಅಂದರೆ ಚರಣ್ ಸಾಮಾನ್ಯ ಅಲ್ಲ, ಅಥವಾ ಧನು ಸಾಮಾನ್ಯ ಅಲ್ಲ, ಅವನು ಪ್ರೊಡಕ್ಷನ್ಗೆ ಇಳಿದಿದ್ದಾನೆ. ಎಲ್ಲರಿಗೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ 13 ಸಿನಿಮಾ ಬರ್ತಿದೆ. ಏನು ಹುಡುಕ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ, ನಮ್ಮದೇ ಆದ ಕನ್ನಡತನ ಇದೆ, ತುಂಬ ವಿಷಯಗಳಿದೆ. ಆ ಕಾರಣಕ್ಕೆ ನನಗೆ ಅಭಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಇವನು ಏನು ಕಲಿತು ಹೋದ ಅಂದರೆ ಸೋಮು ಥರದ ಒಂದು ಸಿನಿಮಾ ಮಾಡೋದು ಕಲ್ತಾವೇನೋ ಅಂತ. ಡೆಫಿನೆಟಾಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ, ಯಾಕೆಂದರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ. ಹಿಂಗೆ ಹೋಗಿ ಹೌದು ತುಂಬ ಸಿನಿಮಾಗಳಾಗಿದೆ, ಎಲ್ಲವೂ ತಿಥಿ ಅಥವಾ ಇವಾಗ ಒಂದು ಕಾಂತಾರ ಮುಗಿಸ್ಕೊಂಡು ಬರ್ತಾರೆ. ಒಂದು 17ನೇ ವಯಸ್ಸಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ, ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು. ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಏನಿದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ, ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ಈ ಪತ್ರಿಕೆಗಳಲ್ಲಿ ಚಿತ್ರರಂಗ, ಗಾಂಧಿನಗರ ಅದನ್ನು ಓದಿ ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶ ಕೊಟ್ಟಂಥ ನಮ್ಮ ಅಭಿಯಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪಣ್ಣ, ಶಿವಸೇನಾ ಬ್ರದರು. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತಿಂದ. ಅಂದರೆ ಟಗರು ಕಂಪ್ಲೀಟ್ ಆದಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಡ್ಡಿಪುಡಿ ಬಂದುಬಿಟ್ಟು 3 ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರ್ತಿತ್ತು ಸರ್ಗೆ. ಆ ಮಾತಲ್ಲಿ ನಿಮ್ಮ ಭಾಷೆ ಸಿನಿಮಾ, ನೀನೇ ಅಲ್ಲೇ ಬೆಳೆದಿದ್ಯಾ, ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು. ಸ್ಕ್ರಿಪ್ಟ್ ಮುಗಿದ ಮೇಲೂ ಸಹ ನಾನು ಸರಿಗೆ ಕೊಟ್ಟೆ. ಅವಾಗ ಸರ್ ಇದನ್ನು ಅಪ್ಲೈ ಮಾಡ್ಕೊಂಬ ನೋಡೋಣ ಅಂದರು. ಮುಗಿದ ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್. ಅಂದರೆ ಸರ್ಗೆ ತೋರಿಸೋವರೆಗೂ ತುಂಬ ಭಯ ಇದ್ದೇ ಇತ್ತು. ಮಾತಾಡೋ ಮುಂಚೆನೇ ಕ್ಷಮೆ ಕೇಳ್ತೀನಿ, ಏನೋ ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಒಂದೇ ಕ್ಯಾಮ್ರಾಗೆ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿದ್ದೀರ. ಸೂರಿ ಸರ್ ಮತ್ತು ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡ್ದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವರು ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ಏನೂ ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು, ಅದು ಸಪೋರ್ಟ್ ಅಷ್ಟೇ. ಅದು ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ
ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.